ಆಧ್ಯಾತ್ಮಿಕ ಚಿಂತಕ, ನವಧಾನ್ಯ ಚಿಂತನೆಯ ಸಾಧಕ ಜೀವನ ವಿಜಯಾನಂದ ಗುರೂಜಿಯವರು ಸ್ವರ್ಗಸ್ಥರಾಗಿ 8 ವರ್ಷಗಳು ತುಂಬಿತು. ಅವರ ಸವಿನೆನಪಿಗಾಗಿ ಕೋಟೆಕಾರು ನೆಹರು ನಗರದ ಪಶ್ಚಿಮ ರಿಹಬ್ನ ಶಾಖೆ ಉಚ್ಚಿಲ ಪೆರುಬೈಲ್ನ ರಿಹಬ್ ಸೆಂಟರ್ನಲ್ಲಿ ಆಶ್ರಮವಾಸಿಗಳಿಗೆ ಅನ್ನದಾನ ಏರ್ಪಡಿಸಲಾಗಿತ್ತು. ಗುರೂಜಿಯವರ ಬಗ್ಗೆ ಧರ್ಮದರ್ಶಿ ಪ್ರಶಾಂತ ಕಾಪಿಕಾಡಿ ಸಂದರ್ಭ ಮಾತನಾಡಿದರು. ಇನಿ ವಿಶೇಷವಾಯಿನಂಚಿನ ಒಂಜಿ ದಿನ ಎಂಕ್ಲ ಬಾವೆ ಬೊಕ್ಕ ಗುರೂಜಿ ಆಯ್ನಂಚಿನ ಎಂಕ್ಲ ಗುರುಕುಲ ಆಯ್ನಂಚಿನ ಜೀವನ್ ವಿಜಯಾನಂದ ಗುರೂಜಿ ಮೇರೆ ದೇವರನ ಪಾದ ಸೇರ್ದು ಇನಿಕ್ 8 ವರ್ಷ. ಈ 8ನೇ ವರ್ಷದ ನೆನಪು ಬೋಡಾದು ಇನಿ ಕಾಂಡೆ ಸೋಮನಾಥ ದೇವರನ ಸಾನ್ನಿಧ್ಯಡ್ ವಿಶೇಷವಾಯಿನಂಚಿನ ಸಾನ್ನಿಧ್ಯದ ಒಟ್ಟು ವಿಶೇಷವಾದ ಪೂಜೆ ಮಂತದ್ದು ತಿಲಾ ಹೋಮ ಬೊಕ್ಕ ಪಿಂಡ ಪ್ರದಾನ ಮಂತದ್ದು ಅರ್ನ ಮಗೆ ಮಂತದ್ದು ಐದು ಬೊಕ್ಕ ಸಮಾಧಿಗೆ ಅರ್ನ ಸಮಾಧಿದಡೆ ಪೋದು ಫಲ ಬೊಕ್ಕ ಪುಷ್ಪಣ ದೀದು ಪ್ರಾರ್ಥನೆ ಮಂತದ್ದು ಐತೊಟ್ಟಿಗೂ ಇತ್ತೆ ಮಧ್ಯಾಹ್ನದ ಪೊರ್ತುಗೂ ನಮ್ಮ ಆಶ್ರಮದ ಪಶ್ಚಿಮ ಆಶ್ರಮ ನೀ ವೃದ್ಧಾಶ್ರಮ ಬಕ ಒಟ್ಟು ಆಶ್ರಮಗ ಅರ್ನ ನೆನಪು ಬೋಡಾದು ನಮ್ಮ ಒಂಜಿ ಅನ್ನ ಸಂತರ್ಪಣೆ ಬಂದ ಒಣಸದ ವ್ಯವಸ್ಥೆಯನ್ನು ಮಂತದ ಇನ್ನು ಉದ್ದೇಶದಾದ ಪಂಡ ಅರ್ನ ಗುರುಕುಲ್ನ ಜೀವನ್ ವಿಜಯಾನಂದ ಗುರುಕುಲ್ನ ಆತ್ಮಗ ಶಾಂತಿ ಕೊಡು ಪಂಚಿನ ವಿಚಾರಡ್ ಇನಿ ಅರ್ನ ಧರ್ಮಪತ್ನಿ ನಾಗವೇಣಿ ಅಂಚನೆ ಅರ್ನ ಮಗೆ ಮನ್ವಿತ್ ಕಾಪಿಕಾಡ್ ಅಂಚನೆ ಯಾನ್ ಅರ್ನ ಸ್ವಂತ ಬಾವೆ ಅಂಚನೆ ಅರ್ನ ಶಿಷ್ಯೆ ಪ್ರಶಾಂತ್ ಅಂಚನೆ ಅರ್ನ ಬಾವೆ ಆಯ್ನಂಚಿನ ಜಯಂತ್ ಕಾಪಿಕಾಡ್ ಅಂಚನೆ ಅರ್ನ ಮರ್ಮಲ್ ಬೊಕ ಮರ್ಮಯಣಕಲು ಅಂಚನೆ ನಮ್ಮ ಆಶ್ರಮದ ಪ್ರಮುಖರಾಯನಂಚಿನ ರೋಹಿತ್ ಅಂಚನೆ ಮಾತ ಬತ್ತದ ಎಂಕುಲು ಇನಿ ಒಣಸ್ತ ವ್ಯವಸ್ಥೆನ ಮೂಲ ಮಂತದ ವರ್ಷಂ ಪ್ರತಿಲ ಒಂಜೊಂಜಿ ವಿಚಾರಧಾರಣೆ ದಿವೊಂದು ಅರ್ನ ವಿಷಯ ಅರ್ನ ವರ್ಷದ ಕಾರ್ಯಕ್ರಮನ ಮಂತುದಿಲ್ಲ. ಪೋಯಿನ ವರ್ಷಲ ಕುಡ್ಲಡ್ ಬೀದಿ ಬದಿ ಕುಲ್ಲಂಚಿನ ಕೆಲವು ಮಾರ್ಗದಲ್ಪ ಕುಲ್ಲುನ ಮಸ್ತ್ ಪಾಪದಕ್ಲೆಗ್ ಮಸ್ತ್ ಬಡವಡಿತ್ತಿನಕ್ಲೆಗ್ ಒಣಸದ ಏರ್ಪಾಡು ಮಂತದ ಈ ವರ್ಷಲ ನಮ್ಮ ಈ ಕಾರ್ಯಕ್ರಮನ ದೀವಂತ ಒಟ್ಟು ಎಂಗುಲು ಪ್ರಾರ್ಥನೆ ಮನ್ಪೊಡಿ ಅರ್ನ ಆತ್ಮಗೆ ಸದ್ಗತಿ ತಿಕ್ಕಡು ನನಾತ್ ಅರ್ನ ಆಶೀರ್ವಾದ ಎಂಗ್ಲೆ ಮಾತೆರೆಗಲ ಉಪ್ಪಾಡು ಬಂದು ಪ್ರಾರ್ಥನೆ ಮಂತೊಂದುಲ್ಲ. ಜೀವನ ವಿಜಯಾನಂದ ಗುರೂಜಿಯವರ ಬದುಕು ರೋಚಕವಾಗಿದ್ದು ಅವರು ಸ್ಮಶಾನದಲ್ಲೇ ಸುಮಾರು 3 ತಿಂಗಳ ಕಾಲ ವಾಸ್ತವ್ಯವಿದ್ದವರು. ಸುಮಾರು 28 ಮಂದಿಯ ಮರಣ ದಿನಾಂಕವನ್ನು ನಿಖರವಾಗಿ ಹೇಳಿದ್ದ ಅಪರೂಪದ ಅಂತರ್ಮುಖಿ ಚಿಂತನೆಯ ವ್ಯಕ್ತಿಯಾಗಿದ್ದರು. ಈ ಸಂದರ್ಭ ಮಾತನಾಡಿದ ಪಶ್ಚಿಮ ರಿಹಬ್ ಸೆಂಟರ್ನ ರೋಹಿತ್ ಸ್ಯಾಂಟೀಸ್ ಪ್ರಶಾಂತ್ ಕಾಪಿಕಾಡ್ ಅವರ ತಂಡಕ್ಕೆ ಕೃತಜ್ಞತೆ ಸಲ್ಲಿಸಿ ಮಾತನಾಡಿದರು. ದಿನ ಜೀವನ್ ಗುರೂಜಿಯವರ ಪುಣ್ಯತಿಥಿ 8ನೇ ವರ್ಷನ ಆ 8ನೇ ವರ್ಷಕ್ಕೆ
ನಮ್ಮ ಪಶ್ಚಿಮ ಆಶ್ರಮಕ್ಕೆ ಅವರ ಹಿತೈಷಿಗಳು ಕುಟುಂಬಸ್ಥರು ಎಲ್ಲ ಬಂದು ಇವತ್ತು ಪಶ್ಚಿಮದಲ್ಲಿ ಭೋಜನದ ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ರೆಸಿಡೆನ್ಸ್ಗೋಸ್ಕರ. ನಮ್ಮ ಆತ್ಮೀಯ ವ್ಯಕ್ತಿಯೊಬ್ಬರು ತೀರಿ ಹೋದಾಗ ಖಂಡಿತ ನಮಗೆ ದುಃಖ ಆಗೋದು ಸಹಜ. ಆದರೆ ಆ ದುಃಖ ಎಷ್ಟು ಸಮಯ ಇರುತ್ತೆ? ಕೆಲವೊಮ್ಮೆ ನಿಧನರಾದ ಕೆಲವು ದಿನಗಳಲ್ಲಿ ಮನೆ ಮಂದಿ ಎಲ್ಲ ಮರೆತು ಬಿಡುವಂಥದ್ದು ಕೂಡ ಇರ್ತದೆ, ಯಾವತ್ತೋ ಒಮ್ಮೆ ನೆನಪು ಮಾಡುವಂಥದ್ದು ಇರ್ತದೆ. ಇನ್ನು ಕೆಲವರನ್ನು ಜೀವನದುದ್ದಕ್ಕೂ ನೆನಪಿಸಿಕೊಳ್ಳುವಂಥದ್ದು ಇರ್ತದೆ. ಅಂಥದ್ರಲ್ಲಿ ಜೀವನ್ ಗುರೂಜಿಯವರ ಇವತ್ತು 8 ವರ್ಷ ಕಳೆದರೂ ಕೂಡ ಅವರ ಫ್ಯಾಮಿಲಿ ಅವರನ್ನು ಮರೆತು ಬಿಟ್ಟಿಲ್ಲ. ವರ್ಷ ಅವರ ಆ ಪುಣ್ಯತಿಥಿಯ ದಿನ ಏನಾದರೂ ಒಳ್ಳೆ ಕಾರ್ಯ ಮಾಡಬೇಕು, ಎಲ್ಲಿಯಾದರೂ ಬಡ ಬಗ್ಗರಿಗೆ ಭೋಜನದ ವ್ಯವಸ್ಥೆ ಮಾಡಬೇಕು ಅಥವಾ ಅವರ ಹೆಸರಲ್ಲಿ ಏನಾದರೂ ಸಮಾಜ ಕಾರ್ಯ ಮಾಡುವಂಥ ಒಂದು ಒಳ್ಳೆಯ ಕೆಲಸವನ್ನು ಅವರ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಕೊರಗಜ್ಜ ಮಂತ್ರದೇವತಾ ಸಾನ್ನಿಧ್ಯದ ಮುಖ್ಯಸ್ಥರು ಪ್ರಶಾಂತ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಈ ಮೊದಲೇ ನನಗೆ ತಿಳಿಸಿದರು, ಈ ಸರಿ ಈ ಒಂದು ಕಾರ್ಯಕ್ರಮನ ನಾವು ಇಲ್ಲಿ ನಿಮ್ಮ ಆಶ್ರಮದಲ್ಲಿ ಇಟ್ಕೊಳ್ತೀವಿ ಅಂಥೇಳಿ. ಖಂಡಿತ ಸ್ವಾಗತಾರ್ಹ. ಮತ್ತು ನಿರಂತರವಾಗಿ ಒಳ್ಳೆಯ ಕೆಲಸ ನಡೀತಾ ಇದೆ ಅವರ ಹೆಸರಲ್ಲಿ. ಇದು ಕಂಟಿನ್ಯೂ ಆಗಲಿ. ಎಲ್ರಿಗೂ ನಾನು ಶುಭ ಹಾರೈಸ್ತೀನಿ. ವಿಶೇಷವಾದ ಜೀವನ್ ವಿಜಯಾನಂದ ಗುರುಕುಲ್ನ ದೇವೇರ್ನ ಪಾದ ಸೇರಿದು ಎನ್ಮನೆ ವರ್ಷದ ಈ ಸುಸಂದರ್ಭಡ್ ಇನ್ನು ಕಾಂಡೆದ ದೇವೇರ್ನ ಸೇವೆಯನ್ನು ಮಂತೊಂದು ಐತೊಟ್ಟಿಗೆ ಅರ್ನ ಸಮಾಧಿಗೆ ಹೋದು ಅಲ್ಪಲ ಪುಷ್ಪಾಂಜಲಿ ಕಾರ್ಯಕ್ರಮ ಮಂತದ್ದು ಇನ್ನು ವಿಶೇಷವಾದ ಮಧ್ಯಾಹ್ನದ ಒಂಜಿ ಅನ್ನ ಸೇವೆಯನ್ನು ನಮ್ಮ ಪಶ್ಚಿಮ ಆಶ್ರಮಗ್ ಕೊರಡು ಪಂಟ್ರೆಂಚಿನ ನಿಟ್ಟಿಡು ನಮ್ಮ ರೋಹಿತರು ಐತ ಮುಖ್ಯಸ್ಥರು ಅರಡ ಪಂಡದು ಇನ್ನು ಈ ಕಾರ್ಯಕ್ರಮ ಯೋಜನೆ ಮಂತ ಇನ್ನು ವಿಶೇಷವಾದ ವರ್ಷಂ ಪ್ರತಿಲ ಅರ್ನ ನೆನಪುಣ ಜೀವನ ವಿಜಯಾನಂದ ಗುರುಕುಲ್ನ ನೆನಪುಣದಿ ಒಂದು ಎಂಕಲು ಕುಟುಂಬಸ್ಥರು ಬಂಡ ಅರ್ನ ಮಗೆ ಮನ್ವಿತ್ ಕಾಪಿಕಾಡ್ ಅಂಚನೆ ಪತ್ನಿ ಅಂಚಿನ ನಾಗವೇಣಿ ಅಂಚನೆ ಭಾವನಕಲು ಜಯಂತ್ ಕಾಪಿಕಾಡ್ ಅಂಚನೆ ಮಾತ ಒಟ್ಟಿಗೆ ಸೇರಿದು ಎಂಕಲು ಇನ್ನಿತ ಕಾರ್ಯಕ್ರಮ ನಡೀತ ಅರ್ನ ಆತ್ಮಗೆ ಸದ್ಗತಿ ತಿಕ್ಕೋಡು ಪಂಪಿಂಚಿನ ಉದ್ದೇಶ
ನನಾತ್ ಅರ್ನ ಆಶೀರ್ವಾದ ಎಂಕ್ಲೆಗೆ ಮಹತ್ತೆರೆಗಳ ಉಪ್ಪೊಡು ಪನ್ಪಂಚಿನ ಒಂದು ವಿಚಾರಧಾರಣೆ ದಿವೊಂದು ಈ ಕಾರ್ಯಕ್ರಮನ ದೀತ ನನಕಲ ಅರ್ನ ಆಶೀರ್ವಾದ ಎತ್ತಿದು ನನಾತ್ ಎಡ್ಡೆ ಕಾರ್ಯ ಮನ್ಪರೆ ಎಂಕ್ಲೆಗೆ ಒಂಜಿ ದೇವಿಯರ್ನ ಅನುಗ್ರಹ ಉಪ್ಪಡು ಅಂಚನೆ ಎನ್ನ ಸಾನ್ನಿಧ್ಯದ ಅಪ್ಪೆ ಮಂತ್ರದೇವತೆ ಕೊರಗಜ್ಜೆ ಅಂಚನೆ ಸರ್ವಶಕ್ತಿಗಳನ್ನ ಅನುಗ್ರಹ ಉಪ್ಪಡು ಬಂದು